ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೊಡುವವರದ್ದು ಜವಾಬ್ದಾರಿ ಇದೆ, ತೆಗೆದುಕೊಳ್ಳುವವರು ದೊಡ್ಡ ಜವಾಬ್ದಾರಿ ಇದೆ. ಹೀಗಿದ್ರೆ ಚೆಂದ, ಹೀಗಿದ್ರೆ ಚೆನ್ನ ಅಂತ ಮೀಟಿಂಗ್ಗಳಲ್ಲೂ ಕೂಡ ನಾವು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ. ಹೀಗಿರಬೇಕು ಅಂತ ಏನಾಗಬೇಕು ಅಂತ ನಮಗೆ ಅನಿಸುತ್ತೋ ನಾವು ಅದನ್ನಲ್ಲಿ ಹೇಳಿ ಬರ್ತೇವೆ. ವಿಶ್ವಸ್ತ ಮಂಡಳಿ ಅಂತಾದ್ಮೇಲೆ ವಿಶ್ವಾಸಾರ್ಹರಾಗಿರಬೇಕಿತ್ತು. ಸ್ವಾಗತಾರ್ಹವಾದಂತಹ ಬೆಳವಣಿಗೆ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಯಾಕೆಂತಂದರೆ ಇದು ಒಬ್ಬಿಬ್ಬರಲ್ಲ, ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಆದ್ದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು. ಎಲ್ಲ ವಿಷಯಗಳು ಕೂಡ ಯಾಕೆ ಹೀಗಾಯಿತು ಅನ್ನೋದು ಹೊರಬರಬೇಕು. ನಿಜವಾಗಿಯೂ ಈಗ ಟ್ರಸ್ಟೇ ಒಂದು ನಿಲುವು ಎಳೆದಿತ್ತು. ಏನು ಅಂತಂದ್ರೆ ಇಲ್ಲಿ ಯಾವುದೇ ಸೇವಾ ಲಿಸ್ಟ್ಗಳು ಇರಬಾರ್ದು, ಇಲ್ಲಿ ಬೇಡ ಅಂತ ಹೇಳಿಕೊಂಡು. ಇದರಲ್ಲೇ ಇತರೆ ದೇವಸ್ಥಾನಗಳಲ್ಲಿ ಅಂತಹ ಸೇವಾ ಲಿಸ್ಟ್ ಅಂತ ಇರುತ್ತೆ, ಬಗೆ ಬಗೆಯ ಸೇವೆಗಳಿರ್ತವೆ. ಅಂಥದ್ದು ಇಲ್ಲಿ ಯಾವುದು ಇಲ್ಲ. ಆವಾಗ ನಾವು ಮಂದಿಯಲ್ಲಿ ವಿಶೇಷವಾಗಿ ಕೇಳಿಕೊಂಡದ್ದು, ರಾಮದೇವರ ಹತ್ರ ಹೋದಾಗ ರಾಮದೇವರ ಸೇವೆ ಮಾಡಬೇಕು, ಏನಾದರೂ ಸೇವೆ ಮಾಡಬೇಕು ಅಂತ ಎಲ್ರಿಗೂ ಅಪೇಕ್ಷೆ ಇದ್ದೇ ಇರುತ್ತೆ. ಏನು ಮಾಡಬೇಕು, ಏನು ಹುಂಡಿಯಲ್ಲಿ ಕಾಣಿಕೆ ಹಾಕಿ ಬರೋದು ಮಾಡಿ, ಬೇಡ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾದದ್ದು, ನಮ್ಮ ಊರುಗಳಲ್ಲಿ ಯಾರು ದೀನರಿದ್ದಾರೆ, ದಲಿತರಿದ್ದಾರೆ, ದುಃಖಿತರಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಅವರಿಗೆ ನಮ್ಮಿಂದ ಆದ ಸಹಾಯ ಏನು ಬೇಕಾದ ಮಾಡೋದು. ನಮ್ಮ ದುಡ್ಡಿನದ್ದೇ ಅಂತಲೂ ಹೇಳೋದಿಲ್ಲ ನಾವು. ನಮ್ಮ ವೃತ್ತಿ, ನಮ್ಮ ಉದ್ಯೋಗಗಳ ಅಡಿಯಲ್ಲಿಯೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು. ಇಲ್ಲಿ ಬಂದಾಗ, ರಾಮದೇವರ ಮುಂದೆ ದರ್ಶನಕ್ಕೆ ಬಂದಾಗ, ದೇವರೇ ನಿನ್ನೆ ಹೆಸರಲ್ಲಿ ನಾನು ಸಮಾಜದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದೆ, ಮನೆ ಇಲ್ಲದವರಿಗೆ ಒಂದು ಪುಟ್ಟ ಮನೆ ಕಟ್ಟಿಸಿಕೊಟ್ಟೆ, ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ದೊರಕಿಸಿಕೊಟ್ಟೆ, ಶಿಕ್ಷಣ ವಂಚಿತನಿಗೆ ಶಿಕ್ಷಣವನ್ನು ವ್ಯವಸ್ಥೆ ಮಾಡಿದೆ, ಆರೋಗ್ಯ ವಂಚಿತರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡಿದೆ, ಗೋಶಾಲೆಗಳ ನಿರ್ಮಾಣ ಮಾಡಿದೆ. ಹೀಗೆ ಸಮಾಜದ ಸೇವೆಯ ಅನೇಕ ಮುಖಗಳು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ. ಮತ್ತು ಇದನ್ನು ಪಡೆಯಲಿಕ್ಕೆ ಅರ್ಹ ವ್ಯಕ್ತಿಗಳು ಯಾರನ್ನೂ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಮ್ಮ ಮನೆಯ ಆಳು, ಅವನ ಸ್ಥಿತಿ ಹಾಗೆ ನಮ್ಗೆ ಗೊತ್ತು. ಅವನಿಗೇನೇ ಒಂದು ವ್ಯವಸ್ಥೆ ಮಾಡಿಕೊಟ್ರು ಕೂಡ ಇದು ರಾಮದೇವರ ಹೆಸರಲ್ಲಿ, ಅಲ್ಲಿ ಹೋದಾಗ ರಾಮದೇವರ ಸಮರ್ಪಣೆ ಮಾಡೋದು, ಇವನಿಗೆ ಕೊಡು ಹೋಗಲ್ಲ ಅನ್ನೋದು, ಇದು ನಾನು ಕೊಟ್ಟದಲ್ಲ ನೋಡು, ರಾಮದೇವರು ನೀಡಿದ್ದು, ರಾಮದೇವರ ಪ್ರಸಾದ. ನಮ್ಮ ಈ ಒಂದು ವಿಚಾರ ಇದು ನಮ್ಮ ಗುರುಗಳ ವಿಚಾರ ಆಗಿತ್ತು. ಹಾಗಾಗಿ ನಾವು ಟ್ರಸ್ಟ್ನಲ್ಲಿ ಸದಸ್ಯರಾಗಿ ಸೇರಿದ ಆ ವರ್ಷದಿಂದಲೇ ಇದಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ವು. ಚಾಲನೆ ಅಂತ ಹೇಳಿದರೆ ಸಮಾಜದಲ್ಲಿ ಈ ವಿಚಾರವನ್ನು ಪ್ರಚಾರಪಡಿಸ್ತಾ ಇದ್ವು. ಇನ್ನು ಮಠದಿಂದಲೂ ಕೂಡ ನಮಗೆ ಎಷ್ಟು ಸಾಧ್ಯವೋ ಹಾಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡೋದು, ವೈದ್ಯಕೀಯ ನೆರವು, ಗೋಶಾಲೆಗಳ ನಿರ್ಮಾಣ, ಶಿಕ್ಷಣಕ್ಕೆ ಸಹಾಯ, ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೆವು. ಕೆಲವರಿಗೆ ಮನೆ ನಿರ್ಮಾಣಕ್ಕೆ ಮಠದಿಂದ ಸೈಟ್ಗಳನ್ನು ಕೊಟ್ಟದ್ದು ಇದೆ. ರಾಮ ಮಂದಿರ ಮಾಡೋದಷ್ಟೇ ನಮ್ಮ ಗುರಿ ಆಗಬಾರದು, ರಾಮ ರಾಜ್ಯದ ಕನಸು ಕೂಡ ನನಸಾಗಬೇಕು. ಹಾಗಾಗಿ ಅದನ್ನು ಹೇಗೆ ಮಾಡೋದು, ಅವರವರ ಊರಲ್ಲಿ ಅವರವರು ಮಾಡಿದರೆ ಸಾಕು. ರಾಮದೇವರು ಗುಡಿಯೊಳಗೆ ಮಾತ್ರ ಇಲ್ಲ, ಎಲ್ಲರ ಹೃದಯದೊಳಗೂ ನೆಲೆಸಿದ್ದಾನೆ. ಪ್ರತಿಯೊಂದು ಗ್ರಾಮವೂ ಕೂಡ ರಾಮನ ಗುಡಿ ಆಗಬೇಕು. ರಾಮದೇವರಿಗೆ ಆವಾಗ ತೃಪ್ತಿ. ರಾಮನದ್ದೇ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲು ಮಾಡಬೇಕು ನಾವು. ಜನ್ಮಭೂಮಿಯ ಕುರಿತಾಗಿ ನಮಗಿರಬೇಕಾದ ಗೌರವ ಹೇಗೆ ಏನು ಅನ್ನೋದನ್ನು ರಾಮದೇವರು ಇನ್ನೆಲ್ಲ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ದುಃಖಿತರಿಗೆ ಸಹಾಯ ಮಾಡೋದು ನೋಡಿ. ಈ ನಮ್ಮ ಗುರುಗಳ ಈ ಮಾತನ್ನು ನಾವು ಯಾವಾಗ ಮತ್ತೆ ನಾವು ಮಾಡಿ 10 ಮಂದಿಗೆ ಹೇಳ್ತಾ ಬಂದೆವು. ಅನೇಕ ಮಂದಿ ನಮ್ಮ ಉಡುಪಿಯ ಪರಿಸರದಲ್ಲಿ ಅನೇಕ ಮಂದಿ, ಪ್ರಾಯ 1000 ಮಂದಿ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ, ತಮ್ಮ 60ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡುವಾಗ ಹೋಮ ಹವನಗಳಿಗೆ ಅಂತ ಮೀಸಲಿಟ್ಟಂತಹ, ಪೂಜೆಗಳಿಗೆ ಮೀಸಲಿಟ್ಟಂತಹ ಧನವನ್ನು ಒಬ್ಬರಿಗೊಂದು 10 ಲಕ್ಷ ಮನೆ ಮಾಡಿ ಕೊಟ್ಟದ್ದಿದೆ. ಇಂಥವರು ಒಬ್ಬರಿಬ್ಬರಲ್ಲ. ಒಬ್ಬ ಗಣ್ಯರಂತೂ ಶ್ರೀಯುತ ಎಚ್ ಎಸ್ ಶೆಟ್ರು ಅಂತ ನಮ್ಮ ಮಠದ ಭಕ್ತರವರು 100 ಮನೆಗಳನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಹೊರಗ ಜನಾಂಗಕ್ಕೆ.
ಅಂದರೆ ತೀರಾ ಹೊಡೆದೊಳಿದ ಜನಕ್ಕೆ ಮಾಡಿಕೊಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿ ಈ 3 ವರ್ಷಗಳಲ್ಲಿ 28 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಾಯಿತು. ಅದರ ಮೇಲೆ 14 ಮನೆಗೆ ಈಗಾಗಲೇ ಭೂಮಿ ಪೂಜೆ ನಡೆದಿದೆ. ಪ್ರಾಯ ಇನ್ನು ಕೆಲವೇ 1-2 ತಿಂಗಳಲ್ಲಿ ಆ ಮನೆಯ ಹಸ್ತಾಂತರವೂ ನಡೆಯುತ್ತೆ. ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಯಕ್ಷಗಾನ ಕಲಾರಂಗ ನಾಳೆ ದಿವಸ 100ನೇ ಮನೆ ಬಡ ವಿದ್ಯಾರ್ಥಿಗಳಿಗೆ ಹುಡುಕಿ ನೀಡ್ತಾ ಇದ್ದಾರೆ. ಅವರಿಗೆ ಎಲ್ಲಿಂದ ಧನ ಬಂತು ಅಂತಂದರೆ ಸಮಾಜ ಅವರ ಮೇಲೆ ವಿಶ್ವಾಸ ಇಟ್ಟಿದೆ. ಅವರ ಮೂಲಕ ಇವತ್ತು ಮನೆ ಕೊಟ್ಟವರು ಯಾವತ್ತೂ ಕೂಡ ಅದು ಕೂಡ ಇಷ್ಟು ದೊಡ್ಡ ಅಮೌಂಟ್ ಇರುವಾಗ ಒಂದು ನಮ್ಮ ನಿಲುವೇನು ಅಂತ ಹೇಳಿದರೆ ಯಾರೇ ಆಗಲಿ ಅಲ್ಲಿಯೇ ರಿಸೀಟ್ ತಗೊಳ್ಬೇಕು. ನೇರವಾಗಿ ಸುತ್ತುಗಳನ್ನು ನೀಡೋದು, ರಿಸೀಟ್ ತಗೊಳ್ಳೋದು ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೊಡುವವರದು ಜವಾಬ್ದಾರಿ ಇದೆ, ತೆಗೆದುಕೊಳ್ಳುವವರು ದೊಡ್ಡ ಜವಾಬ್ದಾರಿ ಇದೆ. ಅದು ಕೊಟ್ಟಿಲ್ಲ ಅಂತಂದರೆ ಮಾತ್ರ ದೊಡ್ಡ ತಪ್ಪಾಗ್ತಾ ಇದೆ. ರಿಸಿಪ್ಟ್ ಕೊಟ್ಟಿದ್ರೆ ಅವು ಕೊಟ್ಟದ್ದು ಹೌದು ಅಂತ ಆಗುತ್ತೆ. ಇಲ್ಲದ್ರೆ ಈಗ ಬರೀ ಬಾಯಿ ಮಾತಿನ ಹೇಳಿಕೆಗಳಾಗ್ತವೆ. ವಾಸ್ತವವೂ ಇದ್ದಿರಬಹುದು, ಯಾಕಂದರೆ ಅವರಷ್ಟು ಒಂದು ಹೇಳ್ತಾ ಇದ್ದಾರೆ ಅಂತಂದರೆ. ಆದರೆ ಇಲ್ಲಿ ಕೂಡ ಇಷ್ಟು ವ್ಯವಸ್ಥೆ ಇದ್ದಾಗ ಕೊಡಲಿಲ್ಲ ಅನ್ನೋದು ಕೂಡ ನಂಬಲಿಕ್ಕೆ ಆಗೋದಿಲ್ಲ ಅಷ್ಟೇ. ಅದರ ಬದಲಾಗಿ ಆ 100 kgಯಿಂದ ಪ್ರಾಯಶಃ 1,000 ಮನೆಗಳ ನಿರ್ಮಾಣ ಆಗಬಹುದಿತ್ತು. ಒಂದು 10 ಲಕ್ಷಕ್ಕೆ ಯಾರಲ್ಲಿ ಭೂಮಿ ಇದೆ 10 ಲಕ್ಷಕ್ಕೆ ಸುಂದರವಾದ ಮನೆ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಸಮಾಜ ಈಗಲೂ ನಾವು ಕೇಳ್ಕೊಳ್ತಾ ಇರೋದು ಅಲ್ಲಿ ಹಾಕೋದು ಬಿಡೋದ್ರ ಬಗ್ಗೆ ನಮ್ಮ ಮಾತಿಲ್ಲ. ಆದರೆ ಸಮಾಜಮುಖಿಯಾದ ಈ ರೀತಿಯ ಕಾರ್ಯಗಳನ್ನು ಮಾಡಿ ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿ. ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾರೆ. ಸರ್ಕಾರ ಹೇಗೂ ಇದ್ದೇ ಇದೆ, ಈಗಾಗಲೇ ಅದರ ಬಗ್ಗೆ ಕ್ರಮವನ್ನು ತಗೊಂಡಿದೆ. ಸರ್ಕಾರದ ಮೇಲೆ ವಿಶ್ವಾಸ ಇದೆ, ಅದನ್ನು ಚೆನ್ನಾಗಿ ನಡೆಸುತ್ತೆ ಅಂತ ಹೇಳಿಕೊಂಡು ಅದು ಸಾಂಗವಾಗಿ ನೆರವೇರಲಿ ಅಂತ ನಾವು ಆಶಿಸ್ತೇವೆ. ತಾರೀಕಿಗೆ ಸಮೀಪದಲ್ಲೇ ಇದೆ, ಖಂಡಿತವಾಗಿ ಬರಬೇಕು, ಬರಲೇಬೇಕು. ಯೋಗಿ ಆದಿತ್ಯನಾಥ್ ಅವರ ಹತ್ರ ಏನು ಹೇಳಿ ಬಯಸ್ತೀರಿ? ಎಲ್ಲ ಬೆಳವಣಿಗೆ ನೋಡು, ಅದನ್ನು ನೋಡಿಕೊಂಡು ನಾವು ಹೇಳ್ತೇವೆ. ನಮ್ಮ ಇದಕ್ಕೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಸಂಬಂಧಪಟ್ಟದ್ದಲ್ಲ, ಅದರಿಂದಾಗಿ ನಾವು ಅದರ ಬಗ್ಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳ ವಿಚಾರ ಇಟ್ಟುಕೊಂಡು ಮಾಡಿದರೆ ಆವಾಗ ನಾಳೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟೇ ನಾವು ಹೇಳಬೇಕು, ಅಷ್ಟೇ. ಸರಿಯಾಗಿ ನಾವು ಅವರಿವರು ಕೇಳಿದ ಸುದ್ದಿಯನ್ನು ಕೇಳಿಕೊಂಡು ಏನೂ ವಿಚಾರ ಮುಂದಿಡ್ಲಿಕ್ಕೆ ಬರೋದಿಲ್ಲ. ನಾಡಿದ್ದು 11ನೇ ತಾರೀಕು ಟ್ರಸ್ಟ್ನ ಮೀಟಿಂಗ್ ಇದೆ. ನಾವು ಆವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನು ವಿಷಯ ಅನ್ನೋದನ್ನು ತಿಳಿದು ನಿಮ್ಮೆಲ್ಲರ ಮುಂದೆ ಇಡ್ತೇವೆ. ಆವಾಗ ಈಗ ಸಿಂಧಿ ಸಮುದಾಯದವರು ಯಾರು ಸಿಂಧಿ ಸಮುದಾಯದವರು ಹೇಳ್ತಾರೆ, ಸಾಕಷ್ಟು ನಾವು ಅಲ್ಲಿ ಹೋದಾಗೆಲ್ಲ ಕೆಲವು ಸಲಹೆಗಳನ್ನು ನೀಡ್ತಾ ಇದ್ವಿ. ಹೀಗಿದ್ರೆ ಚಂದ ಅಂತ ಮೀಟಿಂಗ್ಗಳಲ್ಲೂ ಕೂಡ ನಾವು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ. ಹೀಗಿರಬೇಕು ಅಂತ ಅವರೆಲ್ಲರೂ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆಂದರಿಂದಾಗಿ ನಾವು ಕೂಲಂಕಷವಾಗಿ ಅಲ್ಲಿ ಹೋಗಿ ಒಬ್ಬ ಟ್ರಸ್ಟ್ನ ಸದಸ್ಯರಾಗಿ ಒಮ್ಮೆ ನೋಡಿ ಬರಬಹುದು, 2 ಸಲ ಹೋಗಿ ನೋಡಿ ಬರ್ಬೋದು. ಅಲ್ಲಿ ನಿಂತಿರುವುದು ಸಾಧ್ಯ ಆಗುವುದಿಲ್ಲ. ಅದರಿಂದಾಗಿ ಇದು ವಿಶ್ವಸ್ತ ಮಂಡಳಿ, ಹಾಗೆ ನಾವು ವಿಶ್ವಾಸ ಇಟ್ಟು ಏನಾಗಬೇಕು ಅಂತ ನಮಗೆ ಅನಿಸುತ್ತೋ ನಾವು ಅದನ್ನಲ್ಲಿ ಹೇಳಿ ಬರ್ತೇವೆ. ವಿಶ್ವಸ್ತ ಮಂಡಳಿ ಅಂತಾದ್ಮೇಲೆ ವಿಶ್ವಾಸಾರ್ಹರಾಗಿರಬೇಕಿತ್ತು. ಈಗ ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲೂ ಇದರ ಬಗ್ಗೆ ಏನು ಹಾಕಿಲ್ಲ ಅವರು, ಅಥವಾ ಅವರದ್ದೇ ನೇರ ಸಂಪರ್ಕ ನಂಬರ್ ಕೂಡ ನಮ್ಮಲ್ಲಿದೆ. ಈ ವಿಶೇಷಗಳು ಇದ್ದಾಗೆಲ್ಲ ಅದರಲ್ಲಿ ಹಾಕ್ತಾರೆ ಅವರು, ಇದನ್ನು ಹಾಕಿಲ್ಲ. ಆದ್ದರಿಂದಾಗಿ ಅಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.